ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ನಾನು ಸಿಂಪಲ್ಲಾಗಿ ಮತ್ತು ಈಸಿಯಾದ ಮೆಥಡ್ನಲ್ಲಿ ಹೋಳಿಗೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಸಿಹಿಯಾದ ಕ್ಯಾರೆಟ್ ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಇಲ್ಲಿ ನೋಡಿ, ನಾನು ಕೈಲೇ ನೀವು ಈಸಿಯಾಗಿ ಈ ಥರ ಹೋಳಿಗೆನ ಮಾಡ್ಬೋದು. ಯಾವುದೇ ಲಟ್ಸೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ತುಂಬ ಸಿಂಪಲ್ಲಾಗಿ ತುಂಬ ಸರಳವಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಟೇಸ್ಟಿ ಆದಂತಹ ಸ್ವೀಟ್ ಕ್ಯಾರೆಟ್ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡಿ. ಈ ಥರ ನೀವು ಕೂಡ ಈಸಿಯಾಗಿ ಮಾಡ್ಕೊಂಡು ತಿಂದು ನೋಡಿರಿ. ಹಾಗಾದರೆ ಈ ವಿಡಿಯೋ ರೆಸಿಪಿ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಇದೇ ರೀತಿ ನೀವು ಕೂಡ ಹೋಳಿಗೆನ ಈಸಿಯಾಗಿ ಮಾಡಿಕೊಂಡು ತಿಂದು ನೋಡಿರಿ. ಲಟ್ಟಿಸ್ದೇ ಈ ಥರ ಕೈಲೇನೆ ಒತ್ತಿಬಿಟ್ಟು ನಾವು ಮಾಡ್ಬೋದು ಈಸಿಯಾಗಿ. ಹಾಗಾದರೆ ನೋಡಿರಿ, ಇಲ್ಲಿ ಹೋಳಿಗೆ ಯಾವ ಥರ ಬಂದಿದೆ ಅಂತ ನಾನು ತೋರಿಸ್ತೀನಿ. ತುಂಬ ಸಾಫ್ಟಾಗಿ ಬಂದಿದೆ ನೋಡಿ, ಸ್ವಲ್ಪ ಕೂಡ ಹರಿಲಾರ್ದೇ ಚೆನ್ನಾಗಿ ಬಂದಿದೆ. ಹಿಟ್ಟು ಸಹಿತ ಕೋಟಿಂಗ್ ನೋಡಿರಿ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಬಿಸಿ ಬಿಸಿ ಕ್ಯಾರೆಟ್ ಹೋಳಿಗೆ ಮೇಲೆ ಈ ಥರ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ನೋಡಿರಿ. ತುಂಬ ನೀವು ಮಾಮೂಲು ಬೇಳೆ ಹೋಳಿಗೆ ತಿಂದು ಬೇಜಾರಾದಾಗ ಈ ಥರ ಒಂದು ಸರಿ ಕ್ಯಾರೆಟ್ ಹೋಳಿಗೆನ ಸಿಂಪಲ್ಲಾಗಿ ಮಾಡ್ಕೊಂಡು ತಿಂದು ನೋಡಿರಿ. ವಿಶೇಷವಾಗೂ ಇರುತ್ತೆ ಮತ್ತು ನೀವೊಂದು ಡಿಫ್ರೆಂಟ್ ಟೇಸ್ಟ್ ಹೋಳಿಗೆನ ತಿಂದಂಗೆ ಆಗುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ಹೋಳಿಗೆಗೆ ಏನೇನು ನಾನು ಯೂಸ್ ಮಾಡಿದ್ದೀನಿ, ಹೇಗೆ ಮಾಡಿದ್ದೀನಿ ಅಂತ. ಇಲ್ಲಿ ನಾನು ಅರ್ಧ ಬೌಲ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಯಾವುದೇ ರವೆ ಅದು ಏನು ಸೇರಿಸಿಲ್ಲ, ನಾನು ಬರೀ ಮೈದಾ ಹಿಟ್ಟಷ್ಟೇ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕೋಣ. ಸ್ವಲ್ಪನೇ ಹಾಕ್ರಿ, ಟೇಸ್ಟಿಗೋಸ್ಕರ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ, ಇವಾಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕೋಣ. ಹಾಕಿ ಎಣ್ಣೆ ಮತ್ತು ಉಪ್ಪನ್ನು ಚೆನ್ನಾಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಡ್ರಿ. ಫಸ್ಟು ನೀವು ಈ ಥರ ಎಣ್ಣೆ ಹಾಕಿಬಿಟ್ಟು ಕಲಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ನೋಡಿರಿ. ಈಗ ಇದಕ್ಕೆ ನೀರು ಹಾಕಿಬಿಟ್ಟು ಹೋಳಿಗೆ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು. ಅಂದರೆ ಚಪಾತಿ ಹಿಟ್ಟು ಸ್ವಲ್ಪ ಗಟ್ಟಿ ಇರುತ್ತೆ, ಇದು ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿರಬೇಕು, ಮೆತ್ತಗಿರಬೇಕು ಹಿಟ್ಟು. ಹಾಗೆ ನೀವು ಇದನ್ನು ನಾದ್ಕೊಳ್ರಿ. ಹೋಳಿಗೆ ನಾವು ನೋಡಿರಿ ಹಿಟ್ಟು ಯಾವ ಥರ ನಾದ್ತೀವೋ ಚೆನ್ನಾಗಿ, ಆ ಥರ ಹೋಳಿಗೆ ಹರಿಲಾರ್ದೇ ತುಂಡಾಗಲಾರ್ದೇ ಬರುತ್ತೆ ನೋಡಿರಿ. ಈ ಥರ ಚೆನ್ನಾಗಿ ನಾದ್ಕೊಳ್ರಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ, ಈ ಹದಕ್ಕೆ ನಾದಬೇಕು. ಚೆನ್ನಾಗಿ ನಾದಿ ನೀವು ಹಿಟ್ಟು ಹೇಗೆ ನಾದ್ತಿರೋ ಅನ್ನೋದು ಅಷ್ಟೇ ಮುಖ್ಯ. ಆಮೇಲೆ ಹಿಟ್ಟನ್ನು ಸ್ವಲ್ಪ ನೆನೆಸ್ಬೇಕು. ತುಂಬ ಏನಿಲ್ಲ ಅಂದರೆ ಒಂದು 20 ನಿಮಿಷ ಅರ್ಧ ಗಂಟೆ ಆದರೂ ಹಿಟ್ಟು ಚೆನ್ನಾಗಿ ನೆನಿಬೇಕು. ಹೇಗೆ ನೆನೆಯುತ್ತೆ ಹಾಗೆ ಹಿಟ್ಟು ಚೆನ್ನಾಗಿ ಫ್ಲಫಿ ಆಗುತ್ತೆ, ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು. ಈಗ ನೋಡಿರಿ, ಇಲ್ಲಿ ಹೂರಣ ಮಾಡೋದಕ್ಕೆ ಕ್ಯಾರೆಟನ್ನು ಈ ಥರ ತುರ್ಕೊಂಬಿಡ್ರಿ. ಚೆನ್ನಾಗಿ ವಾಶ್ ಮಾಡಿ ತುರಿದಿಟ್ಕೊಳ್ರಿ. ಈಗ ಇದನ್ನು ನಾವು ಮಿಕ್ಸರ್ ಜಾರ್ ತೊಗೊಂಬಿಟ್ಟು ಇದಕ್ಕೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ನೀವು ಪೀಸಾಗಿ ಕಟ್ ಮಾಡಿಕೊಂಡು ಹಾಕ್ಬೋದು. ನಾನಿಲ್ಲೇ ತುರಿದು ಹಾಕಿದರೆ ಬೇಗ ಸಣ್ಣಗಾಗುತ್ತೆ ಅಂಥೇಳಿ ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ 1/4 kg ಕ್ಯಾರೆಟನ್ನು ಯೂಸ್ ಮಾಡಿ ಅದನ್ನು ತುರಿದ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ರಿ. ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಹಾಗೆ ಗ್ರೈಂಡ್ ಮಾಡಿರಿ. ನೀರು ಹಾಕಿಬಿಟ್ರೆ ಚಟ್ನಿ ಥರ ಆಗಿಬಿಡುತ್ತೆ ನೋಡಿ. ಈ ಥರ ಸ್ವಲ್ಪ ಮಾಡಿಕೊಳ್ರಿ. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿಂದ ಇದನ್ನು ಇವಾಗ ಹುರ್ಕೊಂಬರೋಣ. ಈಗ ಪ್ಯಾನ್ ಬಿಸಿ ಮಾಡಿ ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಕ್ಯಾರೆಟನ್ನು ಹುರ್ಕೋಬೇಕು. ಅಂದರೆ ನಾವು ಗ್ರೈಂಡ್ ಮಾಡ್ಕೊಂಬಂದಿದ್ವಲ್ಲ ಆ ಕ್ಯಾರೆಟನ್ನು ಹುರ್ಕೊಳ್ರಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಇದು ಕ್ಯಾರೆಟ್ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ರಿ. ಇದನ್ನು ಫಸ್ಟು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಹೀಗೆ ಮಿಕ್ಸ್ ಮಾಡ್ತಾ ಹುರಿಯಿರಿ. ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಂದರೆ ಕ್ಯಾರೆಟಿಂದ ಹಸಿ ವಾಸನೆ ಇರೋದಿಲ್ಲ. ನೀವು ಇದಕ್ಕೆ ಬೇಕಂದರೆ ಇನ್ನೂ ಜಾಸ್ತಿ ಕ್ವಾಂಟಿಟಿಲಿ ನಾವು ಮಾಡೋರಿದ್ದೀವಿ, ಕ್ಯಾರೆಟಿಂದ ಜಾಸ್ತಿ ಆಗಲ್ಲ ಅಂದರೆ ಸ್ವಲ್ಪ ರವೆ ಇದಕ್ಕೆ ಸೇರಿಸ್ಕೋಬೋದು. ಚಿರೋಟಿ ರವೆ ಆಗಿರ್ಬೋದು ಅಥವಾ ಹಾಲಿನ ಪುಡಿ ಆಗಿರ್ಬೋದು, ಇಲ್ಲಾಂದರೆ ಪುಟಾಣಿ ಹಿಟ್ಟಿರುತ್ತಲ್ವ ಅದನ್ನು ಸೇರಿಸಿ ನೀವು ಇದಕ್ಕೆ ಮಾಡ್ಕೋಬೋದು. ಅದು ಇನ್ನೂ ಜಾಸ್ತಿ ಕ್ವಾಂಟಿಟಿಲಿ ಮಾಡೋರಿದ್ದರೆ ಮಾಡಿರಿ ಆ ಥರ. ಇದು ಇಷ್ಟೇ ಇದ್ರೂ ಕೂಡ ತುಂಬ ರುಚಿ ಕೊಡುತ್ತೆ. ಇದನ್ನು ಸ್ವಲ್ಪ ಈಗ ಬೇಯಿಸ್ಬೇಕು ನಾವು. ಇದಕ್ಕೆ ಈಗ ನಾನಿಲ್ಲಿ
ಸ್ವಲ್ಪ ಹಾಲು ಹಾಕಿಬಿಟ್ಟು ಅದು ಬೇಯಬೇಕು, ಅಷ್ಟೇ ಹಾಲು ಹಾಕಿರಿ. ಜಾಸ್ತಿ ಹಾಲು ಹಾಕಿ ನೀರು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪನೇ ಹಾಲು ಹಾಕಿಬಿಟ್ಟು ಅದು ಕ್ಯಾರೆಟ್ ಬೇಯುವಷ್ಟು ಹಾಲು ಹಾಕಿ ನೋಡಿರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಮಿಕ್ಸ್ ಮಾಡಿ 1-2 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸಿರೋಡ್ರಿ. ಬೆಂದರೆ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ ಅಂಥೇಳಿ ಈಗ ಇದಕ್ಕೆ ರುಚಿಗೆ ಸಿಹಿಗೆ ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ. ನಿಮ್ಮ ಸಿಹಿಗೆ ಅನುಗುಣವಾಗಿ ನೀವು ಸಕ್ಕರೆನ ಹಾಕ್ಕೊಳ್ರಿ. ಈಗ ಸಕ್ಕರೆ ಇದು ಮೆಲ್ಟ್ ಆಗೋವರೆಗೂ ಚೆನ್ನಾಗಿ ಕುದಿಸ್ರಿ. ಈಗ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿರಿ ನೀವು, ಯಾಕಂದರೆ ಹಿಟ್ಟು ನಾವು ಹೂರಣನ ತುಂಬಿದ ಮೇಲೆ ಸ್ವಲ್ಪ ಸಪ್ಪೆ ಆಗುತ್ತೆ ಹೋಳಿಗೆ, ಹಾಗಾಗಿ ಸ್ವಲ್ಪ ಸಿಹಿ ಜಾಸ್ತಿನೇ ಹಾಕ್ಕೊಳ್ರಿ. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೋಡಿರಿ. ಸಕ್ಕರೆ ಮೆಲ್ಟ್ ಆಗಿಂದ ಸ್ವಲ್ಪ ತಿಂದು ನೋಡಿರಿ, ಅವಾಗ ಗೊತ್ತಾಗುತ್ತೆ ಸಿಹಿ ಕರೆಕ್ಟಾಗಿದೆಯೋ ಇಲ್ಲ ಅಂತೇಳಿ. ಕಡಿಮೆ ಬಿದ್ದರೆ ಸ್ವಲ್ಪ ಮೇಲ್ಗಡೆಯಿಂದನೂ ಸಕ್ಕರೆನ ಹಾಕ್ಕೊಂಡು ಇವಾಗಲೇ ಮೆಲ್ಟ್ ಮಾಡ್ಕೊಂಬಿಡ್ರಿ, ಕರಗಿಸ್ಕೊಳ್ರಿ. ಆಮೇಲೆ ಮೇಲೆಯಿಂದ ಹಾಕಿದರೆ ಅದು ಅಷ್ಟು ಈಸಿಯಾಗಿ ಕರಗೋದಿಲ್ಲ. ಈಗ ಇದನ್ನು ಬೆಂದಿದೆ, ಒಂದು ಬೌಲಿಗೆ ಹಾಕಿ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡೋಣ. ನೋಡಿರಿ ಇಲ್ಲಿ ಕಂಪ್ಲೀಟಾಗಿ ಕೂಲಾಗಿದೆ, ತಣ್ಣಗಾಗಿದೆ. ಈಗ ಇದನ್ನು ಹೂರಣದ ಉಂಡೆಗಳನ್ನಾಗಿ ರೆಡಿ ಮಾಡಿಕೊಳ್ರಿ. ತಣ್ಣಗಾಗಿದೆ ಇವಾಗ. ಚೆನ್ನಾಗಿದನ್ನು ನೋಡಿರಿ ಈ ಥರ ಉಂಡೆಗಳನ್ನಾಗಿ ಮಾಡಿಕೊಡ್ರಿ. ನೋಡಿರಿ ಕೈಗೆ ಎಣ್ಣೆ ಹಚ್ಚೋದು ಬೇಡ, ಏನಿಲ್ಲ, ಚೆನ್ನಾಗಿ ಆಗುತ್ತೆ. ನಾವು ತುಪ್ಪದಲ್ಲಿ ಹುರ್ಕೊಂಡಿರೋದ್ರಿಂದ ಚೆನ್ನಾಗಿ ಈ ಥರ ಬರುತ್ತೆ ನೋಡಿರಿ. ನಿಮಗೆ ಎಷ್ಟು ಹೋಳಿಗೆ ಬೇಕೋ ಅಷ್ಟು, ಅಂದರೆ ದೊಡ್ಡದು ಬೇಕಾದರೆ ಸ್ವಲ್ಪ ಹೂರಣ ದೊಡ್ಡದು ಮಾಡಿಕೊಡ್ರಿ. ಚಿಕ್ಕದು ಹೋಳಿಗೆ ಮಾಡ್ಕೊಳ್ಳೋರಿದ್ದರೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಡ್ರಿ. ಇದೇ ರೀತಿ ನೀವೇನು ಮಾಡಿರಿ, ಎಲ್ಲ ಹೂರಣನೂ ಉಂಡೆನ ರೆಡಿ ಮಾಡಿಕೊಡ್ರಿ. ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ, ಅದ್ರ ಘಮ ಅಂತೂ ಸೂಪರ್ ಆಗಿದೆ ನೋಡಿ. ಈಗ ಎಲ್ಲ ಉಂಡೆಗಳನ್ನು ನಾನು ರೆಡಿ ಮಾಡಿದ್ದೀನಿ. ಈಗ ಹಿಟ್ಟು ಕೂಡ ನೋಡಿರಿ, ನಾನು 1 ಅವರ್ ನೆನೆಯಕ್ಕೆ ಬಿಟ್ಟಿದ್ದೆ. ಇದನ್ನು ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಸೂಪರಾಗಿ ಬಂದಿದೆ ಹಿಟ್ಟು. ಅದಕ್ಕೆ ನಾನು ಹೇಳಿದ್ದು ಒಂದು 20 ನಿಮಿಷ ಆದರೂ ಹಿಟ್ಟು ಚೆನ್ನಾಗಿ ನೆನಿಬೇಕು. ಹೋಳಿಗೆ ಹಿಟ್ಟು ನೆನೆದ್ರೇ ಹೋಳಿಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ನೋಡಿರಿ. ನೋಡಿರಿ ಯಾವುದೇ ರವಾನ ಸೇರಿಸಿಲ್ಲ ನಾವು. ಈಗ ಇದನ್ನು ಚೆನ್ನಾಗಿ ಒಂದು ಸರಿ ಕೈಲೇ ಮಿದ್ದಿಬಿಟ್ಟು ಈ ಥರ ಉಂಡೆಗಳನ್ನು ಮಾಡಿಕೊಡ್ರಿ. ಹೂರಣ ತುಂಬೋಕ್ಕೆ ಹಿಟ್ಟಿನ ಉಂಡೆ ಮಾಡಿಕೊಂಡು ರೆಡಿ ಮಾಡಿಕೊಡ್ರಿ. ನೋಡಿ ಈ ಮೆಥಡ್ನಲ್ಲಿ ಮಾಡಿದ್ರೆ ಹೊಸ್ದಾಗಿ ಮಾಡೋರು ಸಹಿತ ಇದನ್ನು ಹೀಗೆ ಮಾಡಿ ಕಲೀರಿ. ಈಗ ಒಂದು ಪೇಪರ್ ಶೀಟ್ ಮೇಲೆ, ಅಂದರೆ ಎಣ್ಣೆ ಪೇಪರ್ ಇರುತ್ತಲ್ವ, ಅದನ್ನು ಕಟ್ ಮಾಡಿ ಕೈಲಿ ಈ ಥರ ಅದನ್ನು ಸ್ವಲ್ಪ ದೊಡ್ಡದು ಮಾಡಿಕೊಡ್ರಿ. ಇಲ್ಲಾಂದರೆ ಚಪಾತಿ ಲಟ್ಸೋದ್ರಿಂದ ನೀವು ಲಟ್ಟಿಸಿ ಮಾಡ್ಕೊಬೋದು. ಈ ಥರ ತುಂಬಿ ಬಿಡ್ರಿ ಚೆನ್ನಾಗಿ. ನೋಡಿರಿ ಎಲ್ಲ ಎಡ್ಜಸ್ಟ್ನು ಕಂಟಿನ್ಯೂ ಆಗಿ ಚೆನ್ನಾಗಿ ಕೂಡಿಸಿ ಈ ಥರ ರೌಂಡ್ ಮಾಡ್ಕೊಂಬಿಟ್ರೆ ನೋಡಿರಿ ಫಿಲ್ಲಿಂಗ್ ರೆಡಿ ಆಯಿತು. ಈಗ ಇನ್ನೊಂದು ತೋರಿಸ್ತೀನಿ ನೋಡಿ ನಾನು. ಈ ಥರ ಸ್ವಲ್ಪ ತಟ್ಕೊಂಬಿಡ್ರಿ ಅದನ್ನು, ಹಿಟ್ಟನ್ನು. ಈಗ ಕೈ ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಮಾಡಿದಂಥ ಹೂರಣನ ಈ ಥರ ಮಧ್ಯದಲ್ಲಿ ಇಟ್ಟು ತುಂಬಿರಿ, ಚೆನ್ನಾಗಿ ತುಂಬಿಕೊಡ್ರಿ. ನಿಮಗೆ ಹಿಟ್ಟು ಜಾಸ್ತಿ ಆಯ್ತಂದರೆ ಮೇಲೆಯಿಂದ ಈ ಥರ ಸ್ವಲ್ಪ ತೆಗೆದುಬಿಡಿ. ಇಲ್ಲ ಕರೆಕ್ಟಾಗಿದೆ ಅಂದರೆ ಈ ಥರ ರೌಂಡ್ ಮಾಡಿ ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಿ. ನಾನು ಫಸ್ಟೇ ಕೈನಲ್ಲಿ ಒತ್ತು ತೋರಿಸಿದೆ ಹೋಳಿಗೆನ, ಆ ರೀತಿ ಆದರೂ ನೀವು ಮಾಡ್ಕೋಬೋದು. ನೋಡಿರಿ ಈ ಥರ ಈಸಿಯಾಗಿ ಬರುತ್ತೆ ನೋಡಿರಿ. ಕೈಲೇ ನೀವು ಈ ಥರ ಮಾಡ್ಕೋಬೋದು. ಇಲ್ಲಾಂದರೆ ನೋಡಿರಿ ಚಪಾತಿ ಲಟ್ಸೋದಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈ ಥರ ಲಟ್ಟಿಸ್ಕೋಬೋದು. ನಾನು ಆದಷ್ಟು ಜಾಸ್ತಿ ಕೈನಲ್ಲೇ ಮಾಡ್ತೀನಿ. ನಿಮಗೆ ತೋರಿಸೋಕ್ಕೋಸ್ಕರ ಒಂದು ಸರಿ ಕೈನಲ್ಲಿ ಮಾಡಿ ಲಟ್ಟಿಸಿದ್ದೀನಿ, ಕೈನಲ್ಲಿ ಪ್ರೆಸ್ ಮಾಡಿ ತೋರಿಸಿದ್ದೀನಿ. ಒಂದು ಸರಿ ಈಗ ನೋಡಿರಿ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ನೀವು ಫಸ್ಟು ಮಧ್ಯದಲ್ಲಿ ಲಟ್ಟಿಸ್ಕೊಳ್ಳೋದಕ್ಕಿಂತ ತುದಿನ ಲಟ್ಟಿಸ್ಬೇಕಂದ್ರೆ ಹೋಳಿಗೆ ಎಡ್ಜಸ್ಸನ್ನು ಲಟ್ಟಿಸ್ಕೊಳ್ರಿ, ಆವಾಗ ಕಟ್ ಆಗೋದಿಲ್ಲ ಜಾಸ್ತಿ. ಇಲ್ಲಾಂದರೆ ಮಧ್ಯದಕ್ಕೆ ಹರಿದ್ಬಿಟ್ಟು ಎಡ್ಜಸ್ಟಲ್ಲಿ ಎಲ್ಲ ಹೂರಣ ಬಂದು ಕುತ್ಕೊಂಡ್ಬಿಡುತ್ತೆ. ನೋಡಿ ಈ ಥರ ಲಟ್ಟಿಸ್ಕೊಳ್ರಿ. ಈಗ ಇಲ್ಲಿ ತವ ಬಿಸಿ ಮಾಡಿ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿರಿ. ಈಗ ಲಟ್ಟಿಸಿದಂತಹ ಹೋಳಿಗೆನ ಹಾಕ್ತಾಯಿದ್ದೀನಿ. ನೋಡಿ ಹೇಗೆ ಬರುತ್ತೆ ಅಂಥೇಳಿ. ಈಸಿಯಾಗಿ ಹೋಳಿಗೆ ಕಲಿಯೋರು ಸಹಿತ ಇದನ್ನು ನೋಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಬೇಳೆ ಕುದಿಸೋ ಅವಶ್ಯಕತೆ ಇಲ್ಲ, ರುಬ್ಬೋ ಅವಶ್ಯಕತೆ ಇಲ್ಲ. ಒಂದು ಸರಿ ನೀವು ಕ್ಯಾರೆಟನ್ನು ಮಿಕ್ಸರ್ಗೆ ಹಾಕ್ಕೋಬೇಕಷ್ಟೇ, ಅಂದರೆ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ ಹೂರಣ ಅಂಥೇಳಿ. ಈಗ ಇದನ್ನು ತಿರ್ಗಿಸಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಇದನ್ನು ಒಂದು ಸರಿ ಆದರೂ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿರಿ ಈ ಹೋಳಿಗೆ. ಈಗ ಇದನ್ನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ.
ಮೇಲಿನ ಹಿಟ್ಟು ಬೆಂದರೆ ಸಾಕು. ಈಗ ಬೆಂದಿದೆ. ಹಂಚೊಂದು ಚೆನ್ನಾಗಿ ಕಾದ್ಬಿಟ್ರೆ ಬೇಗ ರೆಡಿ ಆಗುತ್ತೆ ಹೋಳಿಗೆ. ಈಗ ನೋಡ್ರಿ ಇದನ್ನು ತಿರುಗಿಸಾಕಿ ಈ ಥರ ಫೋಲ್ಡ್ ಮಾಡಿ ಪ್ಲೇಟ್ಗೆ ಹಾಕಿ ಎತ್ತಿಡೋಣ. ಇವಾಗ ಇನ್ನೊಂದು ಹೋಳಿಗೆ ಲಟ್ಟಿಸ್ತಾ ಇದ್ದೀನಿ ನಾನು. ಸ್ವಲ್ಪ ಪೇಪರ್ ಶೀಟಿಗೆ ಎಣ್ಣೆ ಹಚ್ಚಿರಿ ಕೆಳಗೆ. ಆಮೇಲೆ ರೆಡಿ ಮಾಡ್ಕೊಂಡಂಥ ಹೂರ್ಣದ ಉಂಡೆಗಳನ್ನು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ಈ ಥರ ಚಪಾತಿ ಲಟ್ಟಿಸೋದನ್ನು ತೊಗೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ರಿ. ನಾನು ತೋರಿಸ್ದಂಗೆ ಫಸ್ಟು ಸ್ವಲ್ಪ ಮಧ್ಯದಲ್ಲಿ ಲಟ್ಟಿಸ್ಕೊಂಡ್ಬಿಟ್ಟು ಎಡ್ಜಸ್ಟ್ನ ಲಟ್ಟಿಸ್ಕೊಳ್ರಿ, ಇಲ್ಲಾಂದರೆ ಹೋಳಿಗೆ ಹರಿದೋಗುತ್ತೆ. ನೋಡಿ ಈ ಥರ ಕೈಲೇ ಮಾಡಿದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು ಇದನ್ನು ಒಂದು ಹೋಳಿಗೆನ ನಾವಿಲ್ಲಿ ತೋರಿಸ್ತಾ ಇದ್ದೀನಿ ಲಟ್ಟಿಸಿ ಹೇಗೆ ಬಂದಿದೆ ಅಂತೇಳಿ. ಈ ಥರ ನೀವು ಮಾಡ್ಕೋಬೋದು. ಈಗ ಮತ್ತೆ ತವ ಬಿಸಿ ಮಾಡಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಈ ಹೋಳಿಗೆನೂ ಬೇಯಿಸ್ಕೊಳ್ಳೋಣ. ತವ ಚೆನ್ನಾಗಿ ಬಿಸಿ ಆಗಿದೆ. ಈಗ ಪೇಪರಿಂದ ತೆಗೆದು ಹೋಳಿಗೆನ ಹಂಚಿಗೆ ಹಾಕ್ಕೊಂಬಿಟ್ಟು ನೀವು ಇಲ್ಲಿ ಬೇಯಿಸ್ಬೇಕಾದ್ರೆ ತುಪ್ಪನಾದರೂ ಹಾಕ್ಬೋದು, ಎಣ್ಣೆ ಆದರೂ ಹಾಕ್ಬೋದು. ನಾನಿಲ್ಲಿ ಹೂರಣ ಮಾಡಬೇಕಾದ್ರೆ ಕ್ಯಾರೆಟ್ ತುರಿನ ಹುರಿಬೇಕಾದ್ರೆ ನಾನು ತುಪ್ಪ ಯೂಸ್ ಮಾಡಿರೋದ್ರಿಂದ ಬೇಯಿಸ್ಬೇಕಾದ್ರೆ ಎಣ್ಣೆ ಹಾಕಿದ್ದೀನಿ. ನೀವು ಬೇಕಂದರೆ ನೀವು ತುಪ್ಪದಲ್ಲೇ ನೀವು ಹೋಳಿಗೆನ ಬೇಯಿಸ್ಬೋದು, ಅದು ಚೆನ್ನಾಗಿರುತ್ತೆ. ನಿಮ್ಮ ಆಪ್ಷನಲ್ಲು. ನಾನಿಲ್ಲಿ ಎಣ್ಣೆ ಹಾಕಿನೇ ಹೋಳಿಗೆನ ಬೇಯಿಸ್ತಾ ಇದ್ದೀನಿ. ಈಗ ನೋಡಿರಿ ಒಂದು ಕಡೆ ಚೆನ್ನಾಗಿ ಬೆಂದಿದೆ. ಮತ್ತು ತಿರುಗಿಸಾಕಿ ಎರಡೂ ಕಡೆ ಸರಿಯಾಗಿ ಬೇಯಿಸ್ಕೊಂಬಿಟ್ರೆ ಹೋಳಿಗೆಗಳು ತುಂಬ ರುಚಿಯಾಗಿ ಬರುತ್ತೆ ನೋಡಿರಿ. ನೀವು ಇದನ್ನು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ರಿ, ಇಲ್ಲಾಂದರೆ ಒಂದೇ ಏಟಿಗೆ ಹೊತ್ತೋಗ್ಬಿಡುತ್ತೆ ನೋಡಿರಿ. ನೋಡಿ ರೆಡಿ ಆಯಿತು ಈ ಹೋಳಿಗೆ ಸಹಿತ. ಇದನ್ನು ನಾನಿಲ್ಲಿ ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತೀನಿ ನೋಡಿ. ಈ ಥರ ಮಡಚಿಬಿಟ್ಟು ತಗೊಳ್ರಿ ಪ್ಲೇಟಿಗೆ ಹಾಕಿ. ನೋಡಿರಿ ಸೂಪರ್ ಟೇಸ್ಟಿಯಾದಂಥ ಹೋಳಿಗೆ ರೆಡಿ ಆಯಿತು. ಇಲ್ಲಿ ನೋಡಿ ನಾನೆಲ್ಲ ಹೋಳಿಗೆಗಳನ್ನು ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ರುಚಿಯಾಗಿ ಬಂದಿದೆ. ಇದೇ ರೀತಿ ನೀವು ಒಂದು ಸಾರಿ ಆದರೂ ಟ್ರೈ ಮಾಡಿ ನೋಡಿರಿ, ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ರೆಸಿಪಿ ನಾನು ಹೇಳ್ದಂಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ. ನೋಡಿ ಈ ಥರ ಬಿಸಿ ಬಿಸಿ ಹೋಳಿಗೆಗೆ ತುಪ್ಪ ಹಾಕಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತರೂ ಭಾರಿ ಇಷ್ಟಪಡ್ತಾರೆ ಈ ಥರ ಹೋಳಿಗೆ. ನೋಡಿ ಕಟ್ ಮಾಡೋದ್ರಲ್ಲೇ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿರಿ. ಲೈಕ್ಸ್ ಆ್ಯಂಡ್ ಶೇರ್ ಮಾಡಿರಿ. ಬಾಯ್.